ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ರಿಗೂ ನಮಸ್ಕಾರ. ಭಾರತದಾದ್ಯಂತ ಬ್ರಿಟಿಷರ ಸಶಸ್ತ್ರೀಕರಣ ಕಾಯ್ದೆ ವಿರುದ್ಧ ದಂಗೆ ಎದ್ದಾಗ ಕರ್ನಾಟಕದ ಒಂದು ಹಳ್ಳಿಯೂ ಕೂಡ ಅದರ ಭಾಗ ಆಗಿತ್ತು. ಸ್ನೇಹಿತರೆ, ಬ್ರಿಟಿಷರು ಬಲವಂತವಾಗಿ ಸಶಸ್ತ್ರಗಳನ್ನು ಕಸಿದುಕೊಳ್ಳಲು ಬಂದಾಗ ಕರ್ನಾಟಕದ ಒಂದು ಹಳ್ಳಿ ಅವರ ವಿರುದ್ಧ ಇತಿಹಾಸವೇ ಬರೆದಿತ್ತು. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅವರ ಇತಿಹಾಸ ಅತ್ಯಂತ ಮಹತ್ವದ ಆಗದೇ ಇರಬಹುದು, ಆದರೆ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಅವರ ಇತಿಹಾಸ ಎಂದೂ ಅಳಿಯದ ಇತಿಹಾಸ ಆಗಿದೆ. ಬನ್ನಿ, ಕರ್ನಾಟಕದ ಮತ್ತೊಂದು ವೀರ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ದಯವಿಟ್ಟು ಆಲಿಸಿ. ಕಾರಣ ಏನು ಅಂತ ಹೇಳಿದರೆ, ನಮ್ಮ ಇತಿಹಾಸವನ್ನು ನಾವೇ ಹೇಳಬೇಕು. ನಮಸ್ಕಾರ. ಸ್ನೇಹಿತರೆ, ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಿಸುವ ಉದ್ದೇಶದಿಂದ ಅನೇಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವುದು, ತದನಂತರ ಸೇರಿದ್ದು ನಿಶಸ್ತ್ರೀಕರಣ ಕಾಯ್ದೆ. ಇದಷ್ಟೇ ಅಲ್ಲದೆ ಇಂತಹ ಅನೇಕ ಬಂಡಾಯಗಳು ಪರಿಗಣನೆಗೆ ಒಳಪಡದೆ ನೂರಾರು ಬಂಡಾಯಗಳು ಈ ನೆಲದಲ್ಲಿ ಆಗಿ ಹೋಗಿವೆ. ಹಲಗಲಿ ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿ. ಹಲಗ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಯಾವುದೋ ಕಾಲಕ್ಕೆ ಈ ಗ್ರಾಮ ನಿರ್ಮಾಣಗೊಂಡಿರಬಹುದು ಎಂದು ಊಹಿಸಬಹುದಾಗಿದೆ. ಜಡಗನೆಂಬ ವ್ಯಕ್ತಿಯು ಹಲಗಲಿ ಬಂಡಾಯದ ಕಾಲಕ್ಕಿದ್ದರು ಎಂದು ತಿಳಿಯಬಹುದಾಗಿದೆ. ಹಲಗಲಿ ಗ್ರಾಮವು ಮೂಲತಃ ಬೇಡರ ವಸತಿಯ ಪ್ರದೇಶವಾಗಿತ್ತು. ಸ್ನೇಹಿತರೆ, ಇಂಥ ಹಲಗಲಿ ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಂತಹ ಗ್ರಾಮವಾಗಿದೆ. ಕಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದಾಗ ಸಂಸ್ಥಾನವು ಯಾವುದೇ ವಿರೋಧವಿಲ್ಲದೆ ಸಮ್ಮತಿಸಿ ಕಾಯ್ದೆಯನ್ನು ಜಾರಿಗೊಳಿಸುತ್ತದೆ. ಆದರೆ ಅದೇ ಸಂಸ್ಥಾನದ ಹಲಗಲಿಯ ಬೇಡರು ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸುತ್ತಾರೆ. ಹೀಗಾಗಿ ಸ್ವಾಭಿಮಾನಕ್ಕಾಗಿ ನಡೆದ ಪ್ರಥಮ ಬಂಡಾಯವಾಗಿದೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 1857 ಸೆಪ್ಟೆಂಬರ್ 11ರಂದು ಭಾರತದಾದ್ಯಂತ ಈ ಕಾಯ್ದೆ ಜಾರಿಗೆ ಬಂದಿತು. ಈ ಕಾಯ್ದೆಯ ಪ್ರಕಾರ ಭಾರತೀಯರಾರಿಗೂ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಅವಕಾಶವಿರಲಿಲ್ಲ. ಆಯುಧಗಳನ್ನು ಕಂಪನಿ ಸರ್ಕಾರಕ್ಕೆ ಒಪ್ಪಿಸಬೇಕಾದ ಅನಿವಾರ್ಯತೆ ಇತ್ತು. ಒಂದು ವೇಳೆ ಆಯುಧಗಳು ಬೇಕಿದ್ದರೆ ಅನುಮತಿಯನ್ನು ಪಡೆಯಬೇಕಿತ್ತು ಎಂಬುದು ಈ ಕಾಯ್ದೆಯ ಕಾನೂನುಗಳಾಗಿದ್ದವು. ನಿತ್ಯ ಜೀವನಕ್ಕೆ ಅತ್ಯಗತ್ಯವಾದ ಕೊಡಲಿ, ಕುಡುಗೋಲು, ಚೂರಿ, ಚಾಕು, ಕಟಾರಿ, ಬರ್ಜಿಗಳಂತಹ ಸಾಮಾನ್ಯ ಆಯುಧಗಳು ಶಸ್ತ್ರಾಸ್ತ್ರಗಳ ಸಾಲಿಗೆ ಸೇರಿದವು. ವಿಪರ್ಯಾಸ ನೋಡಿ, ಇವು ದುಡಿಯುವವರಿಗೆ ದುಡಿಮೆಯ ಸಾಧನಗಳಾದರೆ ಬ್ರಿಟಿಷರಿಗೆ ಶಸ್ತ್ರಾಸ್ತ್ರಗಳಾಗಿ ಕಂಡವು. ಈ ಮೂಲಕ ನಿಶಸ್ತ್ರೀಕರಣ ಕಾಯ್ದೆಯು ದುಡಿದು ತಿನ್ನುವ ತಳ ಸಮುದಾಯಗಳ ಅಸ್ತಿತ್ವವನ್ನು ಬುಡಮೇಲು ಮಾಡುವುದರಲ್ಲಿ ಅವರ ಬದುಕನ್ನೇ ಅತಂತ್ರಗೊಳಿಸುವಲ್ಲಿ ನಿರತವಾಯಿತು. ದುರಂತ ಅಂದರೆ, ಯಾವ ರಾಜರಾಗಲಿ ಬ್ರಿಟಿಷರನ್ನು ಈ ಕಾಯ್ದೆಯ ವಿರೋಧಿಸಲಿಲ್ಲ. ಬ್ರಿಟಿಷರನ್ನು ಅಂದು ವಿರೋಧಿಸಿದವರೆಲ್ಲ ತಳು ಸಮುದಾಯದ ದುಡಿದು ತಿನ್ನುವ ಕೈ ಕಣ್ಣುಗಳು ಮಾತ್ರ. ಈ ಹಿನ್ನೆಲೆಯಲ್ಲಿ ಆದ ಬಂಡಾಯವೇ ಹಲಗಲಿ ಬಂಡಾಯ. ಹಲಗಲಿಯ ಬೇಡರು ಸ್ವಾಭಿಮಾನದಿಂದ ಬದುಕು ಸಾಗಿಸುತ್ತಿದ್ದವರು, ಆದರೆ ಈ ಕಾಯ್ದೆ ಅವರ ಬದುಕನ್ನು ಪ್ರಶ್ನೆ ಮಾಡುವಂತಿತ್ತು. ಈ ಸಂಸ್ಥಾನದಲ್ಲಿ ರಾಜ ಸಾಹೇಬ್ ಗೋರ್ಪಡೆ ಎಂಬುವರು ಆಡಳಿತ ನಡೆಸ್ತಾ ಇರ್ತಾರೆ. ಸೆಪ್ಟೆಂಬರ್ 11, 1857ರಲ್ಲಿ ಭಾರತೀಯರು ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ತಕ್ಷಣಕ್ಕೆ ಸರ್ಕಾರಕ್ಕೆ ಒಪ್ಪಿಸಿ ಪರವಾನಗಿ ಪಡೆಯಬೇಕೆಂದು ಆಜ್ಞೆ ಹೊರಡಿಸಿತು. ಈ ಆದೇಶ ಬೆಳಗಾವಿಯ ಮ್ಯಾಜಿಸ್ಟ್ರೇಟ್ ಲೆಫ್ಟಿನೆಂಟ್ ಕರ್ನಲ್ ಸಟನ್ಕರ್ನ ಮೂಲಕ ಸಂಸ್ಥಾನಕ್ಕೆ ಬಂದಿತು. ಮೂಲತಃ ಹಲಗಲಿಯ ಮತ್ತು ಸಂಸ್ಥಾನಿಕರ ಕುಲಬಾಂಧವರಾದ ಬಾಲಾಜಿ ನಿಂಬಾಳ್ಕರ್ ಈ ಕಾಯ್ದೆಯ ವಿರುದ್ಧ ಬೇಡರಿಗೆ ಅರಿವು ಮೂಡಿಸುತ್ತಾರೆ ಮತ್ತು ಬೇಡರು ಈ ಕಾಯ್ದೆಯ ವಿರುದ್ಧ ಸಂಘಟಿತರಾಗುವಂತೆ ನೋಡಿಕೊಳ್ತಾರೆ. ಸ್ನೇಹಿತರೆ, ಈ ಕಾಯ್ದೆಯ ಪ್ರಕಾರ ಮಾರಕ ಶಸ್ತ್ರಾಸ್ತ್ರಗಳನ್ನು ಯಾರೂ ಇಟ್ಟುಕೊಳ್ಳುವಂತಿರಲಿಲ್ಲ. ಆಯುಧಗಳನ್ನು ಹೊಂದಿದವರು ತಕ್ಷಣವೇ ಒಪ್ಪಿಸಬೇಕು. ಇಲ್ಲವಾದಲ್ಲಿ 3 ವರ್ಷ ಜೈಲು ಶಿಕ್ಷೆ, ಪ್ರತಿಭಟಿಸಿದವರನ್ನು ಕೊಂದು ಹಾಕಲಾಗುವುದೆಂದು ಡಂಗುರ ಸಾರಲಾಗುತ್ತದೆ. ಬೇಡರನ್ನು ಒಪ್ಪಿಸಲು ಬ್ರಿಟಿಷರು ಮತ್ತು ಸಂಸ್ಥಾನದವರು ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಇಷ್ಟೆಲ್ಲ ಪ್ರಯತ್ನಗಳು ವಿಫಲಗೊಂಡಾದ ಮೇಲೆ ಬ್ರಿಟಿಷ್ ಸರ್ಕಾರ ಈ ಸಂಗತಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತದೆ. ಬೇಡರು ಶಸ್ತ್ರಾಸ್ತ್ರವನ್ನು ಒಪ್ಪಿಸುವಂತೆ ತಿಳಿ ಹೇಳುವ ಜವಾಬ್ದಾರಿಯನ್ನು ಬ್ರಿಟಿಷ್ ಸರ್ಕಾರ ದಿನಾಂಕ 28/11/1857ರಂದು ಸದರ್ನ್ ಮರಾಠ ಪ್ರದೇಶದ ದಂಡನಾಯಕ ಲೆಫ್ಟಿನೆಂಟ್ ಕರ್ನಲ್ ಮಾಲ್ಕನ್ಗೆ ವಹಿಸುತ್ತದೆ.
ಈ ಅಧಿಕಾರಿ ಮತ್ತವನ ಸೈನ್ಯ ಹಲಗಲಿಯನ್ನು ಪ್ರವೇಶಿಸುತ್ತಿರುವುದನ್ನು ಬೇಹುಗಾರ ಭೀಮಪ್ಪ ಕೋಟೆಯ ಮೇಲಿಂದಲೇ ಕಾಣ್ತಾರೆ. ಅಧಿಕಾರಿಯ ಆಗಮನವನ್ನು ಗಮನಿಸಿ ಕವಣೆಗಲ್ಲು ಬೀಸಿ ಕುದುರೆಯ ಕಾಲು ಮುರಿತಾರೆ. ಕುದುರೆ ಮುಗ್ಗರಿಸಿದೊಡನೆ ಕೆಳಗೆ ಬಿದ್ದ ಅಧಿಕಾರಿಯನ್ನು ಬೇಹುಗಾರ ಭೀಮಪ್ಪ ಬಂಧಿಸ್ತಾರೆ. ಯುದ್ಧ ನೀತಿ ಅನುಗುಣವಾಗಿ ಭೀಮಪ್ಪ ಅಧಿಕಾರಿಯನ್ನು ಕೊಲ್ಲದೆ ಕ್ಷಮಿಸ್ತಾರೆ. ಆ ಅಧಿಕಾರಿಯ ಹಲಗಲಿಯಲ್ಲಿ ಭೀಮಪ್ಪನಂತಹ ಅನೇಕ ಶೂರರು ಅಲ್ಲಿರುವುದನ್ನು ಅರಿಯುತ್ತಾನೆ. ಇದೊಂದು ಸಶಸ್ತ್ರ ಹೋರಾಟ ಎಂದು ಹಲಗಲಿಯ ಪರಿಸ್ಥಿತಿಯನ್ನು ಅರಿತುಕೊಂಡ ಮಿಸ್ಟರ್ ಮಾಲ್ಕಮ್ ಸನೆಟ್ ಕರ್ನನ್ಗೆ ವಿಜಯಪುರದ ಅಶ್ವದಳದೊಂದಿಗೆ ಬರಲು ಸೂಚಿಸುತ್ತಾರೆ. ಮಿಸ್ಟರ್ ಕೇರನು ಬೇಡರಿಗೆ ಆಯುಧಗಳನ್ನು ಒಪ್ಪಿಸಲು ಕೊನೆಯ ಬಾರಿಗೆ ಅವಕಾಶ ನೀಡಿದರೂ ಬೇಡರು ನಿರಾಕರಿಸುತ್ತಾರೆ. ಕಾರಣ, ಆಯುಧಗಳು ಅವರಿಗೆ ಅಭಿಮಾನದ ಆಸ್ತಿ, ಬೇರೊಬ್ಬರಿಗೆ ಒಪ್ಪಿಸುವುದು ಅಪಮಾನವೆಂದು ತಿಳಿದಂಥವರು. ಹಾಗಾಗಿ ಹಲಗಲಿಯ ಬೇಡರು ಸಾವನ್ನು ಎದುರಿಸಲು ಸಿದ್ಧರಾದರೂ ಹೊರತಾಗಿ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸುವುದಿಲ್ಲ ಅಂತ ಹೇಳಿ ನಿರ್ಧರಿಸ್ತಾರೆ. ನವೆಂಬರ್ 11, 1857ರಂದು 600 ಸಂಖ್ಯೆಯ ಸುಸಜ್ಜಿತ ಬ್ರಿಟಿಷ್ ಅಶ್ವದಳ ಸೈನ್ಯವು ಹಲಗಲಿ ಎಂಬ ಗ್ರಾಮವನ್ನು ಪ್ರವೇಶ ಮಾಡ್ತದೆ. ಬ್ರಿಟಿಷ್ ಸೈನ್ಯವನ್ನು ಬೇಡರು ಅತ್ಯಂತ ಕೆಚ್ಚದೆಯಿಂದ ಎದುರಿಸ್ತಾರೆ. ಆಂಗ್ಲರ ದಾಳಿಗೆ ಕಂಗೆಡದೆ ವೀರಾವೇಶದಿಂದ ಹೋರಾಡ್ತಾರೆ. ಬ್ರಿಟಿಷರು ಗುಂಡಿನ ಮಳೆಗೆರಿತಾರೆ. ಪ್ರತಿಯಾಗಿ ಬೇಡರೂ ಸಹಿತ ಗುಂಡಿನ ಸುರಿಮಳೆಯನ್ನೇ ಸುರಿಸ್ತಾರೆ. ಬರ್ಜಿ ಎಸೆದು ಕವಣೆಗಲ್ಲು ಬೀಸಿ ಆಂಗ್ಲರ ಸೈನ್ಯಕ್ಕೆ ಆಘಾತ ಒಡ್ತಾರೆ. ಕುದುರೆಗಳ ಕಾಲು ಕಡಿದರೂ ಎರಡೂ ಕಡೆಗಳಲ್ಲಿ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸಿತು. ಬದಲಾಗಿ ಕಂಪನಿ ಸರ್ಕಾರವೇ ಪರಿಸ್ಥಿತಿ ಕೈಮೀರಿ ಹೋಗುತ್ತಿರುವುದನ್ನು ಗಮನಿಸಿದ ಲೆಫ್ಟಿನೆಂಟ್ ಕರ್ನಲ್ ಸಟನ್ಕರ್ ಹೆಚ್ಚಿನ ಸೈನ್ಯವನ್ನು ನೀಡಲು ಸರ್ಕಾರಕ್ಕೆ ವಿನಂತಿಸಿಕೊಳ್ತಾರೆ. ಮರುದಿನವೇ ಲೆಫ್ಟಿನೆಂಟ್ ಕರ್ನಲ್ ವಾಲ್ಕಮ್ ಹೆಚ್ಚಿನ ಸೈನ್ಯದೊಂದಿಗೆ ಹಲಗಲಿಗೆ ಬಂದಿಳಿತಾರೆ. ಈ ಮೂಲಕ ಅಪಾರ ಪ್ರಮಾಣದ ಆಧುನಿಕ ಶಸ್ತ್ರಾಸ್ತ್ರ ಸೈನ್ಯ ತಮ್ಮ ಮೇಲೆ ಬಂದೆದಗಿರುತ್ತಿದ್ದರೂ ಅಂಜದೆ ಅಳಕದೆ ಸ್ವಾಭಿಮಾನಿ ಬೇಡರು ತಮ್ಮದೇ ಹಾದಿಯಲ್ಲಿ ಮುಂದುವರಿತಾರೆ. ಫಸ್ಟ್ ಅಸಿಸ್ಟೆಂಟ್ ಮ್ಯಾಜಿಸ್ಟ್ರೇಟ್ ವಿಲಿಯಂ ಹೆನ್ರಿ ಹ್ಯಾವ್ಲಾಕ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಬೇಡರು ಗುಂಡು ಹೊಡೆದು ಕೊಲ್ತಾರೆ. ಎರಡೂ ಪಡೆಗಳು ಸಮಾನ ಹೋರಾಟ ನಡೆಸಿದ ಫಲವಾಗಿ ಅಗಣಿತ ಸಾವು ನೋವುಗಳು ಉಂಟಾಗ್ತವೆ. ರಕ್ತ ಹೊಳೆಯಾಗಿ ಹರಿಯಿತು, ಹೆಣಗಳ ರಾಶಿಯೇ ಬಿದ್ದಿತು. ಹಲಗಲಿಯ ಬೇಡ ನಾಯಕರಾದ ಜಡಗ, ಬಾಲ, ಹಣಮ, ಭೀಮರ ನೇತೃತ್ವದಲ್ಲಿ ಬೇಡರೆಲ್ಲ ಒಂದಾಗಿ ಬೇಡರ ರಕ್ಷಣೆಗೆ ನಿಂತರು. ಈ ಬಂಡಾಯದಲ್ಲಿ ರಾಮವ್ವ ಎಂಬ ವೀರ ಬೇಡ ಮಹಿಳೆ 3 ಜನ ಆಂಗ್ಲರನ್ನು ಗುಂಡುಕ್ಕಿ ಕೊಂದಳು. ಈ ಕಾಳಗದಲ್ಲಿ ಬೇಡರಾಗಲಿ ಆಂಗ್ಲರಾಗಲಿ ಯಾರೊಬ್ಬರೂ ಗೆಲುವನ್ನು ಸಾಧಿಸಲಿಲ್ಲ. ಇದೊಂದು ರೀತಿಯ ಸಮಬಲದ ಹೋರಾಟದ ಪ್ರದರ್ಶನವಾಯಿತು. ಬೇಡರನ್ನು ಗೆಲ್ಲಲಾಗದೆ ಆಂಗ್ಲರು ವಾಪಸ್ಸಾದರು. ನೇರವಾಗಿ ಹಲಗಲಿಯ ಬೇಡರನ್ನು ಎದುರಿಸುವುದು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅರಿತ ಬ್ರಿಟಿಷ್ ಸರ್ಕಾರ ಕುತಂತ್ರದಿಂದ ನವೆಂಬರ್ 29, 1857ರ ಮಧ್ಯರಾತ್ರಿ 600 ಸಂಖ್ಯೆಯ ಅಶ್ವದಳದೊಂದಿಗೆ ಹಲಗಲಿಯ ಮೇಲೆ ದಾಳಿ ಮಾಡ್ತದೆ. ಸ್ನೇಹಿತರೆ, ಹಲಗಲಿಗೆ ಮತ್ತು ಬೇಡರನ್ನು ಹಿಡಿಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯವನ್ನು ತರ್ತಾರೆ. ಮುಂಬಯಿಯಿಂದ NI 28ನೇ ದಂಡಿನ ಗುಂಪೊಂದು ಲಿಯಟನ್ ನೇತೃತ್ವದಲ್ಲಿ ಹಲಗಲಿಗೆ ಬಂದಿತು. ಇಷ್ಟು ಅಪಾರ ಜನಸಂಖ್ಯೆಯ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಬಂದು ಮೋಸದಿಂದ ಹಲಗಲಿಯ ಮೇಲೆ ಬ್ರಿಟಿಷರು ದಾಳಿ ಮಾಡ್ತಾರೆ. ಮಧ್ಯರಾತ್ರಿಯೇ ಅತ್ಯಂತ ಘೋರವಾದ ಘಟನೆ ಒಂದು ನಡೆದು ಬಿಡುತ್ತೆ. ಅದುವೇ ಹಲಗಲಿಗೆ ಬೆಂಕಿಯನ್ನಿಟ್ಟು ಬಿಡ್ತಾರೆ. ಮದ್ದಿನ ಮನೆಗೆ ಸೆಗಣಿ ಇಟ್ಟರು. ಊರಿಗೆ ಊರೇ ಹೊತ್ತಿ ಉರಿಯತೊಡಗಿತು. ದನಕರುಗಳು ಕೂಗು, ಮಕ್ಕಳ ಚೀರಾಟ ಹಾರಾಟ ಕೇಳಿ ರಕ್ಷಣೆಗೆ ಬಂದ ಎಲ್ಲರನ್ನೂ ಬ್ರಿಟಿಷರು ಗುಂಡುಕ್ಕಿ ಕೊಲ್ತಾರೆ. ಬ್ರಿಟಿಷರು ಯಾವ ಸಂದರ್ಭದಲ್ಲಾದರೂ ಹಲಗಲಿಯ ಮೇಲೆ ದಾಳಿ ಮಾಡಬಹುದೆಂದು ಮೊದಲೇ ಯೋಚಿಸಿ 23 ಜನ ಯುವಕರು ಹತ್ತಿ ಕಟ್ಟಿಗೆಯಲ್ಲಿ ಅವಿತುಕೊಂಡು ಕುಳಿತಿರ್ತಾರೆ. ಇದನ್ನು ತಿಳಿದ ಆಂಗ್ಲರು ಹತ್ತಿ ಕಟ್ಟಿಗೆಗೆ ಬಂದು ಬೆಂಕಿ ಹಚ್ತಾರೆ. ಇದ್ದಂತಹ 23 ಜನ ಸುಟ್ಟು ಕರಕಲಾಗಿ ಹೇಳತೀರದಂತೆ ಸಾವನ್ನು ಒಪ್ತಾರೆ. ಇಡೀ ಊರಿಗೆ ಊರೇ ಅಕ್ಷರಶಃ ಹೊತ್ತಿ ಉರಿಯಿತು ಎಂದರೆ ತಪ್ಪಾಗಲಿಕ್ಕಿಲ್ಲ. 100 ಜನ ಈ ಬೆಂಕಿಯಲ್ಲಿ ಸುಟ್ಟು ಹೋದರು. ಬ್ರಿಟಿಷರಿಗೆ ಸೆರೆಯಾಳಾಗಿ ಚಿತ್ರಹಿಂಸೆ ಅನುಭವಿಸುವುದಕ್ಕಿಂತ ವೀರಮರಣವನ್ನು ಹೊಂದುವುದೇ ಲೇಸೆಂದು ಬೆಂಕಿಯಲ್ಲಿ ಸುಟ್ಟು ಹೋದ ಬೇಡರ ಸಂಖ್ಯೆಯೇ ಹೆಚ್ಚು. ಹೀಗೆ ಹಲಗಲಿ ಅಕ್ಷರಶಃ ಸ್ಮಶಾನವಾಯಿತು. ಸ್ನೇಹಿತರೆ, ಈ ದಂಗೆಯಲ್ಲಿ ಭಾಗವಹಿಸಿದ 300ಕ್ಕೂ ಹೆಚ್ಚು ಬೇಡರನ್ನು ಬಂಧಿಸಿ ದಾಬೆ ಹೂಡಿ ಜೈಲಿಗೆ ಕಳಿಸ್ತಾರೆ. ಡಿಸೆಂಬರ್ 11, 12,
1857ರಂದು ಜಡಗ, ಬಾಲ ಮುಂತಾದ 19 ಜನ ಬಂಡಾಯಗಾರರನ್ನು ಮುಧೋಳದಲ್ಲಿ ಸಂತೆಯ ದಿನ ಸಾರ್ವಜನಿಕರೆದುರೇ ಗಲ್ಲಿಗೇರಿಸ್ತಾರೆ. ಡಿಸೆಂಬರ್ 14ರಂದು ಹಲಗಲಿಯಲ್ಲಿ 13 ಜನರನ್ನು ಗಲ್ಲಿಗೇರಿಸ್ತಾರೆ. 3 ತಿಂಗಳ ನಂತರ 6 ಜನರನ್ನು ಹಲಗಲಿಯಲ್ಲಿ ನೇಣಿಗೇರಿಸ್ತಾರೆ. ಹಲಗಲಿಯ ಬೇಡರನ್ನು ಬಂಡಾಯಗಾರರನ್ನಾಗಿ ಸಂಘಟಿಸಿದ್ದ, ಸಂಸ್ಥಾನದ ಅತ್ಯಂತ ಆಪ್ತರೂ ಆಗಿದ್ದ ಬಾಲಾಜಿ ನಿಂಬಾಳ್ಕರ್ ಎಂಬ ನಾಯಕನನ್ನು ಈ ಬಂಡಾಯದಲ್ಲಿ ಹುತಾತ್ಮನಾಗುವಂತೆ ನೋಡಿಕೊಳ್ಳುತ್ತಾರೆ. ಜಡಗ, ಬಾಳರನ್ನು ಗಲ್ಲಿಗೇರಿಸಿದ ಸ್ಮರಣಾರ್ಥವಾಗಿ ಮುಧೋಳದ ಪೇಟೆಯ ಜಾಗದಲ್ಲಿ ಒಂದು ಕಟ್ಟೆಯನ್ನು ಕಟ್ಟಲಾಗಿತ್ತು. ಅದನ್ನು ಐತಿಹಾಸಿಕವಾಗಿ ಜಡಗ ಬಾಲ ಕಟ್ಟೆ ಎಂದೇ ಕರೆಯುತ್ತಿದ್ದರು. ಹೀಗೆ ಹಲಗಲಿಯ ಎಂಬ ಸಣ್ಣ ಹಳ್ಳಿ ಇತಿಹಾಸದ ಪುಟಗಳಲ್ಲಿ ಚಿರಂತನವಾಗಿ ಉಳಿಯಿತು, ಅಜರಾಮರವಾಯಿತು. ರಕ್ತಕ್ರಾಂತಿಯನ್ನೇ ಮಾಡಿದರು. ದುಡಿಯುವ ಜನಕ್ಕೆ ಅನ್ನದಷ್ಟೇ ಆತ್ಮಾಭಿಮಾನವೂ ಮುಖ್ಯ ಎಂಬುದನ್ನು ಈ ಬಂಡಾಯ ಜಗತ್ತಿಗೆ ತೋರಿಸಿಕೊಟ್ಟಿತು. ಸ್ವಾಭಿಮಾನ, ಸ್ವಾವಲಂಬಿತನಕ್ಕಾಗಿ ಬ್ರಿಟಿಷರು ವಿರುದ್ಧ ಹೋರಾಡಿದ ಬೇಡರು ಹಲಗಲಿ ಎಂಬ ಪುಟ್ಟ ಗ್ರಾಮ ಭಾರತದ ರಾಜಕೀಯ ಚರಿತ್ರೆಯಲ್ಲೇ ಅತ್ಯಂತ ರಾರಾಜಿಸುವಂತೆ ಮಾಡಿ ಹೋದದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಹೀಗಾಗಿ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ನಡೆದ ಮೊದಲ ಬಂಡಾಯ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ನಮಸ್ಕಾರ.